ನಮಸ್ಕಾರ. ಗುಜರಾತ್ ವಿರುದ್ಧ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾಯಿತು ದೊಡ್ಡ ಬದಲಾವಣೆ. ತಂಡಕ್ಕೆ ಎಂಟ್ರಿ ಕೊಟ್ಟನು ಸ್ಟಾರ್ ಆಟಗಾರ. ಹೀಗಿರಲಿದೆ ನೋಡಿ ಹೊಸ ಪ್ಲೇಯಿಂಗ್ 11. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿದೆ ಹಾಗೂ ಎಂಟ್ರಿ ಕೊಟ್ಟಿರುವ ಆ ಸ್ಟಾರ್ ಆಟಗಾರನಾದ್ರೂ ಯಾರು? ಬನ್ನಿ ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು, ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವ ನಮ್ಮ ಆರ್ಸಿಬಿಯ ನೆಕ್ಸ್ಟ್ ಟಾರ್ಗೆಟ್ ಗುಜರಾತ್ ಟೈಟಾನ್ಸ್ ತಂಡ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತಿರುವ ರೆಡ್ ಆರ್ಮಿ ಈಗ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಗೆದ್ದು ಟೂರ್ನಿಯಲ್ಲಿ ಕಮ್ ಬ್ಯಾಕ್ ಮಾಡಲು ಪ್ರಯತ್ನಿಸಲಿದೆ. ಮತ್ತೊಂದು ಕಡೆ ಮುಂಬೈ ವಿರುದ್ಧ ಹೀನಾಯವಾಗಿ ಸೋತಿರುವ ಗುಜರಾತ್ ತಂಡ ಕೂಡ ಇದೀಗ ಕ್ರೂಷಿಯಲ್ ಸ್ಟೇಜ್ ನಲ್ಲಿದೆ. ಶುಕ್ರವಾರ ನಡೆಯಲಿರುವ ಈ ಬಿಗ್ ಬ್ಯಾಟಲ್ ನಲ್ಲಿ ಪಂದ್ಯ ಗೆದ್ದು ಯಾರಿಗೆ ಶುಭ ಶುಕ್ರವಾರ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಹೀಗಾಗಿ ಹೋಮ್ ಗ್ರೌಂಡ್ ನಲ್ಲಿ ಆರ್ಸಿಬಿ ಪುಟಿದೇಳುತ್ತಾ, ಜೇಕಬ್ ಬೆಥೆಲ್ಗೆ ಚಾನ್ಸ್ ಸಿಗುತ್ತಾ, ಎರಡು ತಂಡಗಳ ಬಲಾಬಲ ಏನೇನು, ಪ್ಲೇಯಿಂಗ್ 11 ಕಾಂಬಿನೇಷನ್ ಹೇಗಿರುತ್ತೆ, ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿದ್ರೆ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಕ್ರಿಕೆಟ್ ಲೋಕದ ಕಿಂಗ್ ವರ್ಸಸ್ ಪ್ರಿನ್ಸ್ ಬ್ಯಾಟಲ್ಗೆ ವೇದಿಕೆ ಸಜ್ಜಾಗಿದೆ. ಈಗಾಗಲೇ 6 ಮ್ಯಾಚ್ಗಳಲ್ಲಿ ಆರ್ಸಿಬಿ 4 ಪಂದ್ಯವನ್ನ ಗೆದ್ದುಕೊಂಡು ಸಾಲಿಡ್ ಸ್ಟೇಜ್ ನಲ್ಲಿದ್ರೆ, ಮತ್ತೊಂದು ಕಡೆ ಗುಜರಾತ್ 6 ಮ್ಯಾಚ್ಗಳಿಂದ 3 ಸೋಲು ಹಾಗೂ 3 ಗೆಲುವು ಕಂಡುಕೊಂಡು ಇದೀಗ ಟೂರ್ನಿಯಲ್ಲಿ ಡೂ ಆರ್ ಡೇ ಸ್ಟೇಜ್ ನಲ್ಲಿದೆ ಅಂತ ಹೇಳ್ಬಹುದು. ಇತ್ತ ಆರ್ಸಿಬಿ ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿಯೂ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಗುಜರಾತ್ ತಂಡಕ್ಕೆ ಟಾಪ್ ಆರ್ಡರ್ ಬ್ಯಾಟಿಂಗ್ ವಿಭಾಗವೇ ಬ್ಯಾಟಿಂಗ್ ಬೆನ್ನೆಲುಬು. ಮಿಡಲ್ ಆರ್ಡರ್ ನಲ್ಲಿ ತುಂಬಾ ವೀಕ್ ಆಗಿ ಕಾಣಿಸಿಕೊಳ್ತಾ ಇದೆ. ಅದನ್ನ ಬಿಟ್ಟರೆ ಬೌಲಿಂಗ್ ನಲ್ಲಿ ಕೊಂಚ ಸ್ಟೆಬಿಲಿಟಿ ತಂದ್ರೂ ಕೂಡ ಆರ್ಸಿಬಿಯ ಈ ಬ್ಯಾಟಿಂಗ್ ರಾಕ್ಷಸರ ಮುಂದೆ ಇವರ ಆಟ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಕಾದು ನೋಡೋಣ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಎರಡು ತಂಡಗಳು ತಮ್ಮ ಲಾಸ್ಟ್ ಮ್ಯಾಚ್ ನಲ್ಲಿ ಸೋತಿ ಬರ್ತಾ ಇವೆ. ಹೀಗಾಗಿ ಈ ಪಂದ್ಯ ಎರಡು ತಂಡಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ಈ ಬಿಗ್ ಮ್ಯಾಚ್ ಗಾಗಿ ಆರ್ಸಿಬಿ ತನ್ನ ಪ್ಲೇಯಿಂಗ್ 11 ನಲ್ಲಿ ಮೇಜರ್ ಚೇಂಜಸ್ ಗಳನ್ನ ಮಾಡಲಿದೆ ಸ್ನೇಹಿತರೆ. ಅದರಲ್ಲಿಯೂ ಲಾಸ್ಟ್ ಮ್ಯಾಚ್ ನಲ್ಲಿ ರೊಮಾರಿಯೋ ಶೆಫರ್ಡ್ ತುಂಬಾ ದುಬಾರಿಯಾಗಿದ್ರು. ಅಲ್ಲದೆ ಆ 11 ನಲ್ಲಿ ಇವರಿಗೆ ಕ್ಲಿಯರ್ ಆದ ರೋಲ್ ಸಿಗ್ತಾನೆ ಇಲ್ಲ. ಬ್ಯಾಟಿಂಗ್ ಅಂತ ಬಂದಾಗ ಲಾಸ್ಟ್ 1-2 ಓವರ್ಸ್ ಇರ್ತಾ ಇದೆ, ಅಲ್ಲಿ ಇವರು ಕಮಾಲ್ ಮಾಡಕ್ ಆಗ್ತಾ ಇಲ್ಲ. ಬೌಲಿಂಗ್ ನಲ್ಲಂತೂ ತುಂಬಾ ವೀಕ್ ಆಗಿದ್ದಾರೆ. ಹೀಗಾಗಿ ಇವರನ್ನ ಡ್ರಾಪ್ ಮಾಡಿ ಅವರ ಸ್ಥಾನದಲ್ಲಿ ಜೇಕಬ್ ಬೆಥೆಲ್ ರವರನ್ನ ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ. ಇದಲ್ಲದೆ ವೆಂಕಟೇಶ್ ಅಯ್ಯರ್ಗೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಈ ಎರಡು ಚೇಂಜಸ್ ಆರ್ಸಿಬಿಯ 11 ನಲ್ಲಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬಹುದು. ಜಿಟಿ ತಂಡಕ್ಕೆ ಟಾಪ್ ಆರ್ಡರ್ ಬ್ಯಾಟಿಂಗ್ ವಿಭಾಗವೇ ಬೆನ್ನೆಲುಬು. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜಾಸ್ ಬಟ್ಲರ್ ಬಿಟ್ಟರೆ ಬ್ಯಾಟಿಂಗ್ ನಲ್ಲಿ ಯಾರು ಕೂಡ ಕಮಾಲ್ ಮಾಡ್ತಾನೆ ಇಲ್ಲ. ಅಂಡ್ ಇನ್ನೊಂದು ಕಡೆ ಬೌಲಿಂಗ್ ನಲ್ಲಿ ರಶೀದ್ ಖಾನ್, ಮೊಹಮ್ಮದ್ ಸಿರಾಜ್ ಅಂಡ್ ಅದೇ ರೀತಿ ಪ್ರಸಿದ್ಧ ಕೃಷ್ಣ ಬಿಟ್ಟರೆ ಯಾರು ಕೂಡ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಈ ಮ್ಯಾಚ್ ಗೆಲ್ಲುವ ಫೇವರೇಟ್ ನಮ್ಮ ಆರ್ಸಿಬಿ ಟೀಮ್. ಫೈನಲ್ ಆಗಿ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರಬಹುದು ಅಂತ ನೋಡ್ತಾ ಬರುವುದಾದ್ರೆ, ಓಪನರ್ಸ್ ಆಗಿ ಇಲ್ಲಿ ಕೊಹ್ಲಿ ಜೊತೆ ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸಬೇಕು. ಅಟ್ ನಂಬರ್ 3 ಇಲ್ಲಿ ಜೇಕಬ್ ಬೆಥೆಲ್ಗೆ ಚಾನ್ಸ್ ಕೊಡ್ಲೇಬೇಕು. ಅಟ್ 4 ದೇವದತ್ ಪಡಿಕಲ್ ಆಡಲಿದ್ದಾರೆ. ಇವಾಗ ನಾನು ಹೇಳ್ತಿರೋ ಪ್ಲೇಯಿಂಗ್ 11 ಬಂದ್ಬಿಟ್ಟು ಆರ್ಸಿಬಿ ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ. ಅಂಡ್ ಅಟ್ 5 ಇಲ್ಲಿ ರಜತ್ ಪಾಟಿದಾರ್ ಆಡಲಿದ್ದಾರೆ. ಅಟ್ 6 ಟಿಮ್ ಡೇವಿಡ್, ಅಟ್ 7 ಕುನಾಲ್ ಪಾಂಡ್ಯ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಳ್ತಾರೆ. ಅಟ್ 8 ವೆಂಕಟೇಶ್ ಅಯ್ಯರ್ ಆಡಲಿದ್ದಾರೆ. ಇದರೊಂದಿಗೆ 8 ಬ್ಯಾಟಿಂಗ್ ಲೈನಪ್ ಇರಲಿದೆ ಅಂತ ಹೇಳ್ಬೋದು. 9ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್, 10ನೇ ಸ್ಲಾಟ್ ನಲ್ಲಿ ಜೋಸ್ ಹಜಲ್ವುಡ್, 11ನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ರಸಿಕ್ ಸಲೀಂದಾರ್ ಆಡಲಿದ್ದಾರೆ ಸ್ನೇಹಿತರೆ. ಅಂಡ್ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಡಿಡಿಪಿ ಬದಲು ಸುಯೇಶ್ ಶರ್ಮಾ ಆಡ್ತಾರೆ.